ಮೇಡಮ್? ಹಾಂ, ನಾನು ನಿನಗೆ ಕಾಲ್ ಮಾಡೋಣ ಅಂತ ಇದ್ದೆ. ಕೆಲಸ ಎಷ್ಟೊತ್ತಿಗೆ ಮುಗೀತು? ಒಂದು ಕೆಲಸ ಮಾಡು, ಆ ಡೀಲರ್ಗೆ ಇಲ್ಲಿಗೆ ಬರಬೇಡ ಅಂತ ಹೇಳು. ಹಾಗೆ ಆ ಡೀಲ್ ಏನಿದೆ ಎಲ್ಲ ನೀನೇ ಮುಗಿಸಿ ಕಳಿಸು. ಮೇಡಮ್ ಅವ್ನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ವಿಷಯ ಅದಲ್ಲ ಮೇಡಮ್, MLA ಕಿಡ್ನಾಪ್ ಮಾಡೋಕ್ಕೆ ಕಳಿಸಿದ್ರು, ನಾವು ಕೊಲೆ ಮಾಡೋಕ್ಕೆ ಕಳಿಸಿದ್ವಿ. ಆದರೆ 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 ಏನು? ಅವಳು ಕಿಡ್ನಾಪ್ ಆಯ್ತಾ? ಇಲ್ಲ ಮೇಡಮ್, ಆ ಕಿಡ್ನಾಪರ್ ಕೊಲೆ ಆಗೋಯ್ತು. ವಾಟ್? ಏನು ಹೇಳ್ತಾ ಇದೆಯಾ? ಹೌದು ಮೇಡಮ್, ನಾವು ಸುಮ್ಮನೆ ಇದ್ರೆ ಅವಳು ಕಿಡ್ನಾಪ್ ಆಗಿರೋದು, ಅವ್ರು ಅನ್ಕೊಂಡ್ರೆ ಕೆಲಸನ ಆಗಿರೋದು. ಅಥವಾ MLA ಸುಮ್ಮನಿದ್ರೆ ಅವಳು ಸಾಯ್ತಾ ಇದ್ಲು. ಆದರೆ ಇಬ್ಬರು ಸುಮ್ಮನಿರ್ದೆ ಇಬ್ಬರು ಕೆಲಸನ ಆಗಲಿಲ್ಲ. ಈಗ ಏನಾಯ್ತು ಅದ್ರ ಮೊದಲು ಸರಿಯಾಗಿ ಹೇಳು. ನಮ್ಮ ಕಿಲ್ಲರ್ ಶೂಟ್ ಮಾಡಿದಾಗ ಬುಲೆಟ್ ಬಿದ್ದಿದ್ದು ಆ MLA ಕಿಡ್ನಾಪ್ ಮಾಡೋಕೆ ಕಳಿಸಿದವ್ರ ಮೇಲೆ. ಆಮೇಲೆ ಅವಳಿಗೂ ಬುಲೆಟ್ ಬಿದ್ದಿದ್ದು ಮೇಡಮ್. ಅದರ ತಕ್ಷಣ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಅವಳು ಸತ್ತಿರೋ ಡೌಟು ಮೇಡಮ್. ನೀಲ್ಕಂಠ, ಏನಪ್ಪ ಇದೆಲ್ಲ? ಹೇಗಾಯಿತು? ಅದೇ ಸರ್, ಲಕ್ಷ್ಮಿ ಮತ್ತು ನೀಲ್ಕಂಠ ಇಬ್ಬರು ಒಂದು ಬ್ಲೈಂಡ್ ಸ್ಕೂಲ್ ಉದ್ಘಾಟನೆ ಸಮಾರಂಭಕ್ಕೆ ಹೊರಟಿದ್ರು. ಇನ್ನೇನು ಕಾರ್ ಹತ್ತಬೇಕು ಅನ್ನೋಷ್ಟರಲ್ಲಿ ಯಾರೋ ಲಕ್ಷ್ಮಿಗೆ ಶೂಟ್ ಮಾಡಿದ್ರು ಸರ್. ಹೇಳು. ಮೇಡಮ್, ಆಸ್ಪತ್ರೆಯಲ್ಲಿ ನಮ್ಮವರೊಬ್ರು ಇದ್ದಾರೆ, ಅವರೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೇಡಮ್. ಏನಾಯ್ತು ಅವಳಿಗೆ? ಲಕ್ಷ್ಮಿ ಅವ್ರಿಗೆ ಪ್ರಜ್ಞೆ ಬಂದಿದೆ. ಶಿ ಈಸ್ ಔಟ್ ಆಫ್ ಡೇಂಜರ್. ವಾರ್ಡ್ಗೆ ಶಿಫ್ಟ್ ಮಾಡ್ತಿದ್ದೀನಿ, ನೀವು ಇನ್ನು ನೋಡ್ಬೋದು. ಕೊನೆಗೂ ಅವಳಿಗೆ ಏನೂ ಆಗಲೇ ಇಲ್ವಾ? ಆ ರಾಘವ್ ಒಂದು ಟೈಮಲ್ಲಿ ಸಾಯ್ತಾನೆ ಅಂದ್ಕೊಂಡೆ, ಸಾಯ್ಲಿಲ್ಲ. ಅವರು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾರೆ ಅಂದ್ಕೊಂಡೆ, ಅದು ಆಗಲಿಲ್ಲ. ಈಗ ಈಗ ಮತ್ತೆ ಅವಳು ಸಾಯ್ತಾಳೆ ಅಂದ್ಕೊಂಡೆ, ಆದ್ರೆ ಅವಳಿಗೆ ಪ್ರಜ್ಞೆ ಬಂದಿದೆ. ಲಕ್ಷ್ಮಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ ರೀ. ಪರವಾಗಿಲ್ವ ಮಯ್ಯ? ಅವಳೀಗ ಚೆನ್ನಾಗಿದ್ದಾಳೆ. ಅವಳಿಗೇನೋ ಮಾಡಕ್ ಹೋಗಿ ಸೋಲ್ತಾ ಇರೋದು ನಾನೇ. ಇಂಥ 1000 ಪರೀಕ್ಷೆ ಬಂದರೂ ನೀನು ಗೆದ್ದೇ ಗೆಲ್ತೀಯ ಲಕ್ಷ್ಮಿ. ನಿನ್ನ ವಿಚಾರ ಕೇಳಿದಾಗ ನನಗೆ ತುಂಬ ಭಯ ಆಗೋಗಿತ್ತು. ಆದರೆ ಇಲ್ಲಿ ಬಂದು ನಿನ್ನ ನೋಡಿದ ಮೇಲೆ ಮನಸ್ಸಿಗೆ ತುಂಬ ಧೈರ್ಯ ಬಂತು. ನಿನ್ನ ಮುಖದಲ್ಲಿ ಎಂಥ ಆತ್ಮವಿಶ್ವಾಸದ ಕಳೆ ಇದೆ.
ಖಂಡಿತ ಇಲ್ಲ ಅಂಕಲ್. ನನಗೆ ಕ್ಯಾನ್ಸರ್ ಬಂದಾಗ ಆ ಸಾಯಿನಾಥ ನನ್ನನ್ನು ಕಾಪಾಡ್ದ. ಅವತ್ತಿಂದ ಈ ಜೀವ, ಈ ಆತ್ಮ ಎಲ್ಲ ಅವನಿಗೆ ಸೇರಿದ್ದು. ಇದ್ರ ಮೇಲೆ ನನಗೆ ಯಾವ ಹಕ್ಕು ಇಲ್ಲ. ಇಲ್ಲಿ ಉಳಿಸೋದು ಬಿಡೋದು ಎಲ್ಲ ಅವನಿಗೆ ಸಂಬಂಧಪಟ್ಟಿದ್ದು. ಎರಡು ಅವನಿಚ್ಛೆ ಆಗಿದ್ಮೇಲೆ ನನಗೆ ಯಾವ ಭಯ ಅಂಕಲ್? ಭಯ ಪಡಬೇಕಾದವರು ಅವನಿಚ್ಛೆಗೆ ವಿರುದ್ಧವಾಗಿ ನಡೆದವರು. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಒಳಗೆ ಬರ್ಬೋದಾ? ಸರ್ ಬನ್ನಿ ಸರ್. ನೀವು ಕೂತ್ಕೊಳ್ಳಿ. ಇವಾಗ ಹೇಗಿದ್ದೀರಾ ಮೇಡಮ್? ಪರವಾಗಿಲ್ಲ ಸರ್. ಸಾರಿ, ವಿಷಯ ಕೇಳಿ ಬೇಜಾರಾಯಿತು. ಒಳ್ಳೆಯವ್ರಿಗಿದು ಕಾಲ ಅಲ್ಲ ಅಂತಾರೆ ದೊಡ್ಡವರು. ಇದನ್ನೆಲ್ಲ ನೋಡ್ತಿದ್ರೆ ಅವ್ರು ಹೇಳೋದೆಲ್ಲ ನಿಜ ಅನಿಸ್ತಿದೆ. ಹಾಗೇನಿಲ್ಲ ಇನ್ಸ್ಪೆಕ್ಟರ್. ಒಳ್ಳೆಯವ್ರ ಕಾಲ ಯಾವತ್ತೂ ಇದ್ದೇ ಇರುತ್ತೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನೋಡಿ, ನಮ್ಮ ಲಕ್ಷ್ಮಿ ಎಂಥ ಅಪಾಯದಿಂದ ಪಾರಾಗಿ ಬಂದಾಳೆ. ಹೌದು, ನಾವ್ಯಾಕೆ ಹಾಗೆ ಯೋಚನೆ ಮಾಡಬಾರ್ದು? ಆಗೋದೆಲ್ಲ ಒಳ್ಳೇದಕ್ಕೆ. ಸದ್ಯ ಒಂದು ದೊಡ್ಡ ತೊಂದರೆ ಸ್ವಲ್ಪದ್ರಲ್ಲೇ ಹೋಯ್ತು. ಏನೆಲ್ಲ ಆಯ್ತು ಅಂತ ರಾಘವ್ ಅವ್ರು ಹೇಳಿದ್ರು. ಮೇಡಮ್, ಆ ಕುಳ್ರು ಬಂದಿದ್ದವ್ರು ಯಾರು? ಅವ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾ? ಇಲ್ಲ ಸರ್, ಅವರು ನಮ್ಮನೆಗೆ ಬಂದಾಗಲೇ ನಮ್ಗೆ ಅವ್ರ ಬಗ್ಗೆ ಗೊತ್ತಾಗಿದ್ದು. ನಿಮ್ಮಂಥ ಒಂದು ಪುಟ್ಟ ಸುಂದರ ಸಂಸಾರದಲ್ಲಿ ಇಂಥ ವಿಷಯಗಳು ಎದುರಾದರೆ ನೂರಾರು ಆತಂಕಗಳು ತುಂಬಿಕೊಂಡ್ಬಿಡುತ್ತೆ ತಲೆಯಲ್ಲಿ. ಹೌದು ಸರ್, ಕೆಲವು ಸಲ ಒಂದೊಂದು ವಿಷಯಗಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇದೆಲ್ಲ ಬೇಕಾ ಅಂತ ಅನ್ಸ್ಬಿಡುತ್ತೆ. ಹೌದು ರಾಘವ್, ನೀನು ಹೇಳ್ತಿರೋ ಸರಿಯಾಗೇ ಇದೆ. ಈಗ ಯೋಚನೆ ಮಾಡಿದ್ರೆ ಅನಿಸುತ್ತೆ ಆಗ ಲಕ್ಷ್ಮಿ ತಗೊಂಡ ನಿರ್ಧಾರ ಸರಿಯಾಗಿತ್ತು.